ಹಾಯ್ ಫ್ರೆಂಡ್ಸ್, ನಾನು ವಿನುತಾ. ಇವತ್ತು ಸಿಹಿಗೆಣಸು, ಸ್ವೀಟ್ ಪೊಟ್ಯಾಟೊ ಮತ್ತು ಸ್ವೀಟ್ ಕೊಕೊನಟ್ ಮಿಲ್ಕ್ ರೆಸಿಪಿಯನ್ನು ನೋಡುವ. ಮೊದಲು ಸ್ವೀಟ್ ಪೊಟ್ಯಾಟೊನ ಚೆನ್ನಾಗಿ ತೊಳ್ಕೊಂಬಿಟ್ಟು ಒಂದು ಕುಕ್ಕರ್ಗೆ ಹಾಕಿ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು 5 ವಿಸಿಲ್ ಕುಗ್ಗಿಸ್ಕೋಬೇಕು. ಇವಾಗ ಇದು ಆಲ್ರೆಡಿ ಕೂಗಿಸ್ಕೊಂಡು ರೆಡಿಯಾಗಿದೆ. ಇದು ಇವಾಗ ಬೆಂದಿದೆ. ನಂತರ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕಿ ಒಂದು 5-6 ಏಲಕ್ಕಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕೋಬಿಟ್ಟು ಚೆನ್ನಾಗಿ ರುಬ್ಬಿ ಅದನ್ನು ಸೋಸ್ಕೋಬೇಕು. ಇದ್ರ ಹಾಲನ್ನು ಸಪ್ರೇಟ್ ಮಾಡಬೇಕು. ಹಿಂಡಿಬಿಟ್ಟು ಪುನಃ ಮಿಕ್ಸಿ ಜಾರ್ಗೆ ಹಾಕಿ ಇದರದ್ದು 2ನೇ ಸಲದ್ದು ಹಾಲು ತೆಗಿಬೇಕು. ಫಸ್ಟ್ ಸಲ ತೆಗೆದಿದ್ದ ಹಾಲು ತುಂಬ ದಪ್ಪಗಿರುತ್ತೆ. 2ನೇ ಸಲ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಸಲ ಅದನ್ನು ತೆಗಿಬೇಕು. ಇದು ಫಸ್ಟ್ ಸಲದ್ದೇ ನಾನು ತೆಗಿತಾ ಇರೋದು. ಇವಾಗ ಇನ್ನೊಂದು ಸಲದ್ದು ರುಬ್ಬಿಟ್ಟು ಮತ್ತೆ ಹಾಕಿದ್ದೀನಿ. ಇದು ಸ್ವಲ್ಪ ನೀರಾಗಿರುತ್ತೆ, 2 ಬ್ಯಾಲೆನ್ಸ್ ಆಗಿಬಿಡತ್ತೆ. ಎಲ್ಲನ ನೀಟಾಗಿ ಹಿಂಡ್ಕೋಬೇಕು. 2 ಸಲ ತೆಗೆದ್ರೆ ಸಾಕಾಗುತ್ತೆ, ಇನ್ನೊಂದು ಸಲ ಬೇಕಾಗಿಲ್ಲ. ಎಲ್ಲ ಬಂದಿರುತ್ತೆ, ಅದರದ್ದು ಕೊಕೊನಟ್ ಮಿಲ್ಕ್ ಎಲ್ಲನೂ ಬಂದಿರುತ್ತೆ. ಇವಾಗ ರೆಡಿಯಾಗಿದೆ. ಇದಕ್ಕೆ ತುರಿದ ಬೆಲ್ಲವನ್ನು ಸೇರಿಸಬೇಕು, ಚೆನ್ನಾಗಿ ಕರಗಿಸಬೇಕು. ಈ ಟೇಸ್ಟು ತುಂಬ ಚೆನ್ನಾಗಿದೆ. ಸ್ವೀಟ್ ಪೊಟ್ಯಾಟೊ ಮತ್ತು ಸ್ವೀಟ್ ಕೊಕೊನಟ್ ಮಿಲ್ಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ. ನಂತರ ಸ್ವೀಟ್ ಪೊಟ್ಯಾಟೊದು ಸಿಪ್ಪೆ ತೆಗೆದ್ಬಿಟ್ಟು ಪ್ಲೇಟ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚಿಬಿಟ್ಟು ಇದಕ್ಕೆ ಸ್ವೀಟ್ ಕೊಕೊನಟ್ ಮಿಲ್ಕನ್ನು ಆ್ಯಡ್ ಮಾಡ್ಕೋಬೇಕು. ತಿನ್ನಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿನ್ನಬೇಕು. ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.